ಆತ್ಮೀಯ ವೀಕ್ಷಕರೇ, ರಾಯ್ಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ಇಂದಿನ ಈ ವಿಡಿಯೋದಲ್ಲಿ 9ನೇ ತರಗತಿಯ ದ್ವಿತೀಯ ಸಂಕಲನಾತ್ಮಕ ಮೌಲ್ಯಮಾಪನ ಮಾರ್ಚ್ 2026 ಗಣಿತ ವಿಷಯ ಪ್ರಶ್ನೆ ಪತ್ರಿಕೆಯನ್ನು ಅವುಗಳ ಸಂಪೂರ್ಣ ಉತ್ತರಗಳೊಂದಿಗೆ ವಿಶ್ಲೇಷಣೆ ಮಾಡೋಣ. ಯಾರೆಲ್ಲ ಮೊದಲ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ. ಸೊ ಫಸ್ಟ್ ಮೇನ್, ಈ ಕೆಳಗಿನ ಪ್ರತಿಯೊಂದು ಪ್ರಶ್ನೆ ಅಥವಾ ಅಪೂರ್ಣ ಹೇಳಿಕೆಗೆ 4 ಆಯ್ಕೆಗಳನ್ನು ನೀಡಲಾಗಿದೆ. ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ ಕ್ರಮಾಕ್ಷರದೊಡನೆ ಉತ್ತರವನ್ನು ಬರೀಬೇಕು. ಸೊ ಇಲ್ಲಿ ಫಸ್ಟ್ ಕ್ವಶನ್ ಕೊಟ್ಟಿದ್ದಾರೆ ಮಕ್ಕಳ, ಕೆಳಗಿನವುಗಳಲ್ಲಿ ಅಭಾಗಲಬ್ಧ ಸಂಖ್ಯೆ ಅಂತ ಕೇಳಿದ್ದಾರೆ. ಸೊ √49, 4/3, 5.478, √13. ಸೊ √49, ಇದು 4/3, 5.74 ಇವೆಲ್ಲ ಭಾಗಲಬ್ಧ ಸಂಖ್ಯೆಗಳು. ಕೇವಲ √13 ಅನ್ನೋದು ಮಾತ್ರ ಒಂದು ಅಭಾಗಲಬ್ಧ ಸಂಖ್ಯೆ. ಹಾಗಾಗಿ ಉತ್ತರ √13 ಇಸ್ ದ ರೈಟ್ ಆನ್ಸರ್ ಆಗಿರ್ತದೆ. ನೆಕ್ಸ್ಟ್ ಎರಡನೇ ಕ್ವಶನ್, ಮೂಲ ಬಿಂದುವಿನ ನಿರ್ದೇಶಾಂಕ ಕೇಳಿದ್ದಾರೆ. ಸೊ ಮೂಲ ಬಿಂದು ಅಂತ ಹೇಳಿದರೆ ಇದಾಗಿರ್ತದೆ ಮಕ್ಕಳ. ಸೊ ಇದರ ನಿರ್ದೇಶಾಂಕ 0,0 ಆಗಿರ್ತದೆ. ಹಾಗಾಗಿ ಆಪ್ಷನ್ ಎ 0,0 ಇಸ್ ದ ರೈಟ್ ಆನ್ಸರ್. ಮೂರನೇ ಪ್ರಶ್ನೆ, ಎಕ್ಸ್ ಮತ್ತು ವೈ ಎರಡೂ ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣ AX = -BY - C ನ ಸಾಮಾನ್ಯ ರೂಪ ಕೇಳಿದ್ದಾರೆ ಮಕ್ಕಳ. ಸೊ ಅದು AX + BY + C = 0. ಹಾಗಾಗಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ನಾಲ್ಕನೇ ಪ್ರಶ್ನೆ, ಕೊಟ್ಟಿರುವ ಚಿತ್ರದಲ್ಲಿ ಎಕ್ಸ್ನ ಅಳತೆಯು ಅಂತ ಹೇಳಿ ಕೇಳಿದ್ದಾರೆ ಮಕ್ಕಳ. ಸೊ ಎಕ್ಸ್ ಯಾವುದು? ಇದು ಎಕ್ಸ್ ಆಗಿರ್ತದೆ. ಸೊ ಇಲ್ಲಿ ನಮಗೆ ಅದು ಕೋನ ಎಷ್ಟು ಅಂತ ಹೇಳಿ ಕೇಳಿದ್ದಾರೆ. ಸೊ ಇದು ನಮಗೆ ಗೊತ್ತಿರಲಿ ಮಕ್ಕಳ, ಇದು 60 ಡಿಗ್ರಿ ಆಗಿದೆ ಅಂತ ಹೇಳಿದರೆ ಈ ಕೋನವು ಸಹ ಏನಾಗಿರ್ತದೆ ಮಕ್ಕಳ? 60 ಡಿಗ್ರಿನೇ ಆಗಿರ್ತದೆ. ಅರ್ಥ ಆಗ್ತದೆ? ಯಾಕೆ ಅಂತ ಹೇಳಿದ್ರೆ ಆಲ್ಟರ್ನೇಟಿವ್ ಆ್ಯಂಗಲ್ಸ್ ಆಗಿರ್ತದೆ ಮಕ್ಕಳ. ಇಂಟೀರಿಯರ್ ಆ್ಯಂಡ್ ಎಕ್ಸ್ಟೀರಿಯರ್ ಆ್ಯಂಗಲ್ಸ್ ಅದು ನಿಮಗೆ ಗೊತ್ತಿರಲಿ. ಸೊ ಈ ಆ್ಯಂಗಲ್ ಏನಾಗಿರ್ತದೆ? ಸೊ ಯಾಕೆಂದರೆ ಒಂದು ಸರಳ ರೇಖೆಯ ಒಂದೇ ಬದಿಯಲ್ಲಿ ಇರುವಂತಹ ಅವುಗಳ ಕೋನಗಳ ಮೊತ್ತ 180 ಡಿಗ್ರಿ. ಸೊ 180ರಿಂದ 20ನ ಕಳೆದ್ರೆ ಇದು 120 ಡಿಗ್ರಿ ಆಗಿರ್ತದೆ. ಹಾಗಾಗಿ 120 ಡಿಗ್ರಿ ಇಸ್ ದ ರೈಟ್ ಆನ್ಸರ್. ಐದನೆಯ ಪ್ರಶ್ನೆ, ಸಮಾಂತರ ಚತುರ್ಭುಜದ ಒಂದು ಕೋನವು 70 ಡಿಗ್ರಿ, ಅದರ ಪಾರ್ಶ್ವಕೋನದ ಅಳತೆಯನ್ನು ಕಂಡುಹಿಡಿಯಿರಿ. ಸೊ ಸಮಾಂತರ ಚತುರ್ಭುಜದ ಒಂದು ಕೋನದ ಅಳತೆ 70 ಅಂತ ಹೇಳಿದ್ರೆ, ಈಗ ಫಾರ್ ಎಕ್ಸಾಂಪಲ್ ನೀವು ಈ ರೀತಿ ಬಿಡಿಸಿದ್ರೆ ಮಕ್ಕಳ, ಇದು 70 ಡಿಗ್ರಿ ಆಗಿದ್ರೆ ಅದರ ಪಾರ್ಶ್ವಕೋನ ಅಂದರೆ ಇದಾಗಿರ್ತದೆ. ಓಕೆನಾ? ಸೊ ನಮಗೆ ಗೊತ್ತಿದೆ ಇವೆರಡನ್ನ ಕೂಡಿಸಿದ್ರೆ 180 ಡಿಗ್ರಿ ಬರಬೇಕು. ಹಾಗಾಗಿ ಇದು 70 ಡಿಗ್ರಿ ಇದೆ ಅಂದರೆ ಇದೇನಾಗುತ್ತೆ? 110 ಡಿಗ್ರಿ ಆಗಿರ್ತದೆ. ಹಾಗಾಗಿ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕೊಟ್ಟಿರುವ ಚಿತ್ರದಲ್ಲಿ ಕೋನ DAB 60 ಡಿಗ್ರಿ, ಕೋನ ABD 50 ಡಿಗ್ರಿ ಆದಾಗ ಕೋನ ACBಯನ್ನು ಕಂಡುಹಿಡಿಯಬೇಕು, ಕೋನ ಸಿಯನ್ನು ಕಂಡುಹಿಡಿಬೇಕು ಮಕ್ಕಳ. ಸೊ ಅಲ್ಲಿ ನಮಗೆ ಕೋನ ಸಿ ಏನಾಗಿರ್ತದೆ ಅಂತ ಹೇಳಿದ್ರೆ 70 ಡಿಗ್ರಿ ಬರುತ್ತೆ. ಸೊ ಅದನ್ನು ಡೈರೆಕ್ಟಾಗಿ ಬರಿಬೋದು ಅಥವಾ ಸಾಲ್ವ್ ಮಾಡಿ. ಸೊ 70 ಡಿಗ್ರಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಸೆವೆಂತ್ ಕ್ವಶನ್, ತ್ರಿಜ್ಯ R, ಎತ್ತರ H ಮತ್ತು ಓರೆ ಎತ್ತರ L ಆಗಿರುವ ಒಂದು ಘನ ಶಂಕುವಿನ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಕೇಳಿದ್ದಾರೆ. ಸೊ ಪೂರ್ಣ ಮೇಲ್ಮೈ ವಿಸ್ತೀರ್ಣ πr × R + L ಆಗಿರ್ತದೆ. ಹಾಗಾಗಿ ಆಪ್ಷನ್ ಎನಲ್ಲಿರುವ ಉತ್ತರ ಸರಿಯಾಗಿದೆ. ಎಂಟನೇ ಪ್ರಶ್ನೆ, ಸಮಾಂತರ ಚತುರ್ಭುಜದ ಒಂದು ಕೋನದ ಅತ್ಯಂತ ಚಿಕ್ಕ ಕೋನವು 2ರಷ್ಟಕ್ಕಿಂತ 24 ಕಡಿಮೆ ಆಗಿದೆ ಡಿಗ್ರಿ. ಅದರ ಅತ್ಯಂತ ದೊಡ್ಡ ಕೋನದ ಅಳತೆಯನ್ನು ಕೇಳಿದ್ದಾರೆ ಮಕ್ಕಳ. ಸಮಾಂತರ ಚತುರ್ಭುಜದ ಒಂದು ಕೋನವು ಅದರ ಅತ್ಯಂತ ಚಿಕ್ಕ ಕೋನದ 2ರಷ್ಟಕ್ಕಿಂತ, ಹಾಗಾಗಿ ದೊಡ್ಡ ಕೋನ 112 ಡಿಗ್ರಿ ಆಗಿರ್ತದೆ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಸೊ ಇದಿಷ್ಟು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಆಗುತ್ತೆ. ನೆಕ್ಸ್ಟ್ ಸೆಕೆಂಡ್ ಮೇನ್, ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಇಲ್ಲಿ ಒಂದು ವಾಕ್ಯದಲ್ಲಿ ಉತ್ತರಿಸಲಿಕ್ಕೆ ನಮಗೆ ಕೇಳಿರ್ತಾರೆ ಮಕ್ಕಳ. ಸೊ 9ನೇ ಪ್ರಶ್ನೆ, ಭಾಗಲಬ್ಧ ಸಂಖ್ಯೆಯನ್ನು ವ್ಯಾಖ್ಯಾನಿಸಿ. ಸೊ ಭಾಗಲಬ್ಧ ಸಂಖ್ಯೆ ಅಂದರೆ P/Q ರೂಪದಲ್ಲಿ ವ್ಯಕ್ತಪಡಿಸಲು ಸಾಧ್ಯವಾಗುವ ಸಂಖ್ಯೆಗಳನ್ನು ನಾವು ಭಾಗಲಬ್ಧ ಸಂಖ್ಯೆ ಅಂತೀವಿ. P and Q ಬಿಲಾಂಗ್ಸ್ ಟು Z ಆಗಿರಬೇಕು, Q ≠ 0. 10ನೇ ಪ್ರಶ್ನೆ, ಎಕ್ಸ್ ಅಕ್ಷದ ಮೇಲೆ ಮೂಲ ಬಿಂದುವಿನಿಂದ ಎಡಕ್ಕೆ 4 ಮಾನ ದೂರದಲ್ಲಿರುವ ಬಿಂದುವಿನ ನಿರ್ದೇಶಾಂಕಗಳನ್ನು ಬರೆಯಿರಿ. ನೋಡಿ ಇಲ್ಲಿ ನಮಗೆ ಬರ್ಕೊಳ್ಳಿ ಮಕ್ಕಳ, ಈ ರೀತಿ ಇದು ನಮಗೆ ಎಕ್ಸ್ ಅಕ್ಷ, ಇದು ನಮಗೆ ಎಕ್ಸ್ ಅಕ್ಷ, ಇದು ವೈ ಅಕ್ಷ ಆಗಿರುತ್ತೆ, ಹೌದಲ್ಲ? ಸೊ ಇಲ್ಲಿ ಕೇಳಿರೋದೇನು? ಎಕ್ಸ್ ಅಕ್ಷದ ಮೇಲೆ ಮೂಲ ಬಿಂದುವಿನ ಎಡಕ್ಕೆ, ಎಡ ಅಂದರೆ ಇದಾಗಿರ್ತದೆ, ಎಡಕ್ಕೆ 4 ಮಾನ ದೂರದಲ್ಲಿರುವ ನಿರ್ದೇಶಾಂಕ ಅಂತ ಹೇಳಿದ್ರೆ ಏನಾಗುತ್ತೆ? 4,0 ಇಸ್ ದ ರೈಟ್ ಆನ್ಸರ್. ಸೊ ಹಾಗಾಗಿ -4,0 ಅಂತ ಬರೀಬೇಕು. ನೆಕ್ಸ್ಟ್ ಎರಡು ಅತ್ಯಂತ ಅಂತ್ಯಬಿಂದುಗಳನ್ನು ಹೊಂದಿರುವಂತಹ ರೇಖಾ ಭಾಗವನ್ನು ಏನಂತೀವಿ? ಎರಡು ಅಂತ್ಯಬಿಂದು ಇದ್ರೆ ಅದನ್ನು ರೇಖಾಖಂಡ ಅಂತ ಹೇಳಿ ಕರೆಯುವಂಥದ್ದು. ನೆಕ್ಸ್ಟ್ ಚಿತ್ರದಲ್ಲಿ
ಕೋನ ಬಿ 140 ಡಿಗ್ರಿ ಆದರೆ ಸರಳಾಧಿಕ ಕೋನ ಬಿ ಎ ಸಿಯ ಅಳತೆಯನ್ನು ಕಂಡುಹಿಡಿಯಲಿಕ್ಕೆ. ಸೊ ಸರಳಾಧಿಕ ಕೋನ ಅಂತ ಹೇಳಿ ಕೊಟ್ಟಾಗ ಮಕ್ಕಳ 360 ಡಿಗ್ರಿ ಮೈನಸ್ 140 ಡಿಗ್ರಿ ಮಾಡಿದರೆ 218 ಡಿಗ್ರಿ ಆಗ್ತದೆ. ಇದೆಷ್ಟು? 218 ಡಿಗ್ರಿ. ನೆಕ್ಸ್ಟ್, ಸಮಾಂತರ ಚತುರ್ಭುಜದ ಯಾವುದಾದರೂ ಎರಡು ಲಕ್ಷಣಗಳನ್ನ ಕೇಳಿದರೆ ಅಭಿಮುಖ ಬಾಹುಗಳು ಸಮ ಮತ್ತು ಸಮಾಂತರ, ಕರ್ಣಗಳು ಪರಸ್ಪರ ಅರ್ಧಿಸುತ್ತವೆ. ನೆಕ್ಸ್ಟ್ ಕ್ವಶನ್, ನೇರ ವೃತ್ತಪಾದದ ಶಂಕುವಿನ ಪಾದದ ಅಳತೆ 21 ಸೆಂಟಿಮೀಟರ್ ಮತ್ತು ಅದರ ಓರೆ ಎತ್ತರ 10 ಸೆಂಟಿಮೀಟರ್ ಆದಾಗ ಶಂಕುವಿನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಕಂಡುಹಿಡಿಯಿರಿ. ಸೊ ಶಂಕುವಿನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಕಂಡುಹಿಡಿಯುವ ಸೂತ್ರ πRL. ಹಾಗಾಗಿ 22/7 × 21 × 10. ಸೊ 7 1s 7 3s ಆಗ್ತದೆ. ಸೊ ಎಲ್ಲ ಮಲ್ಟಿಪ್ಲೈ ಮಾಡಿದ್ರೆ 660 ಸೆಂಟಿಮೀಟರ್ ಸ್ಕ್ವೇರ್ ಆಗುತ್ತೆ. ನೆಕ್ಸ್ಟ್, ಒಂದು ತರಗತಿಯ ವಿದ್ಯಾರ್ಥಿಗಳು ಗಣಿತ ವಿಷಯದ FA1 ಮತ್ತು FA2 ಪರೀಕ್ಷೆಯಲ್ಲಿ ಗಳಿಸಿದ ಅಂಕಗಳನ್ನು ಹೋಲಿಕೆ ಮಾಡಲಾಗಿದೆ. ಈ ದತ್ತಾಂಶವನ್ನು ಪ್ರತಿನಿಧಿಸಲು ಯಾವ ನಕ್ಷೆ ಬೇಕಾಗ್ತದೆ? ಹೋಲಿಕೆ ಮಾಡಲಿಕ್ಕೆ ನಮಗೆ ಹ್ಯಾಲೋಗ್ರಾಮ್ಸ್ ಬೇಕಾಗ್ತದೆ, ಸ್ತಂಭಾಲೇಖ ಅಂತ ಹೇಳಿ ನಾವು ಕರಿತೀವಿ. ನೆಕ್ಸ್ಟ್, ಸಮದ್ವಿಬಾಹು ತ್ರಿಭುಜದ ಸಮಕೋನಗಳ ಅಳತೆಗಳ ಮೊತ್ತ 100 ಡಿಗ್ರಿ ಆದರೆ ಮೂರನೆಯ ಕೋನದ ಅಳತೆಯನ್ನು ಕಂಡುಹಿಡಿಯಿರಿ. ಸೊ ಸಮದ್ವಿಬಾಹು ತ್ರಿಭುಜದ ಸಮಕೋನಗಳ ಅಳತೆ ಒಂದು 100 ಡಿಗ್ರಿ ಆದರೆ ಇನ್ನೊಂದು 80 ಡಿಗ್ರಿ ಆಗಿರ್ತದೆ. ಇದಿಷ್ಟು ಒನ್ ವರ್ಡ್ ಆನ್ಸರ್ಸ್ ಕ್ವಶನ್ಸು. ನೆಕ್ಸ್ಟ್ 2 ಮಾರ್ಕ್ಸ್ ಕ್ವಶನ್ ಆನ್ಸರ್ಸ್ ಇರ್ತದೆ ಮಕ್ಕಳ. ಥರ್ಡ್ ಮೇನಿಗೆ ಬಂದರೆ ಇಲ್ಲಿ ಒಂದು ಪ್ರಶ್ನೆಯನ್ನು ಕೇಳಿದ್ದಾರೆ. 0.333ಯನ್ನು P/Q ರೂಪದಲ್ಲಿ ವ್ಯಕ್ತಪಡಿಸಿ. ಸೊ ಈಗೇನು ಮಾಡ್ತೀವಿ, x = 0.33 ಅಂತ ಅದನ್ನು ಸಮೀಕರಣ 1 ಅಂತ ತೆಗೆದುಕೊಳ್ಳೋಣ. ಸಮೀಕರಣ 1ಅನ್ನು 10ರಿಂದ ನಾವು ಗುಣಿಸಿದಾಗ ಏನಾಗುತ್ತೆ, ಈ ಕಡೆ 10x = 3.333 ಆಗುತ್ತೆ. ಸೊ ಹಾಗಾಗಿ ನಾವು ಈಕ್ವೇಷನ್ 1ಅನ್ನು ಸಮೀಕರಣ 1ಅನ್ನು 2ರಿಂದ ಕಳೆದಾಗ ಏನಾಗುತ್ತೆ, 10x - 1x = 3 ಬರ್ತದೆ. ಸೊ 9x = 3, x = 3/9, therefore x = 1/3 ಆಗುತ್ತೆ. ಸೊ 0.333 ಬರುತ್ತೆ. ಈ ರೀತಿ ನಾವು ಅದನ್ನು P/Q ಫಾರ್ಮಲ್ಲಿ ವ್ಯಕ್ತಪಡಿಸಬೇಕು. ನೆಕ್ಸ್ಟ್ 18ನೇ ಪ್ರಶ್ನೆ, ಬಹುಪದೋಕ್ತಿ P of y = y² - y + 1ರಲ್ಲಿ P of 1ರ ಬೆಲೆಯನ್ನು ಕಂಡುಹಿಡಿಯಿರಿ ಅಂತೇಳಿ ಕೇಳಿದ್ದಾರೆ. ಅಂದರೆ y ಜಾಗದಲ್ಲಿ ನಾವೇನು ಮಾಡಬೇಕು, 1ಅನ್ನು ಹಾಕಬೇಕು. ಸೊ ಬರ್ಕೊಳ್ಳೋಣ. P of y = y² - y + 1. ಸೊ 1² - 1 - 1 ಆಗೊಂಡಾಗ ಏನಾಗುತ್ತೆ, 1 1 ಗೆಟ್ ಕ್ಯಾನ್ಸಲ್, ಇವೆರಡು ಕ್ಯಾನ್ಸಲ್ ಆಗ್ತದೆ, ಉಳಿಯುವಂಥದ್ದು ಸಹ 1 ಆಗ್ತದೆ. ನೆಕ್ಸ್ಟ್ ಕ್ವಶನ್ ನೋಡೋಣ ಮಕ್ಕಳ. x + 1 ಇದು 2x³ + y² - 2x - 1ರ ಅಪವರ್ತನವಾಗಿದೆಯೇ ಪರೀಕ್ಷಿಸಿ. x + 1 = 0 ಆದಾಗ x = -1 ಆಗ್ತದೆ. ಓಕೆನಾ. ಸೊ ಇದನ್ನು -1 ತಗೋತಾ ಇದ್ದೀವಿ. ಸೊ ಇಲ್ಲಿ ನಾವು x ಪ್ಲೇಸಿಗೆ 1 ತಗೋತಾ ಇದ್ದೀವಿ, -1. therefore 2 of -1 whole cube plus -1² minus 2 into -1 -1. ಸೊ ಎಲ್ಲವನ್ನು ಆ್ಯಡ್ ಮಾಡಿದರೆ 0 ಬರುತ್ತೆ. ಹಾಗಾಗಿ x + 1 ಎಂಬುದು 2x³ + x² - 3x - 1ರ ಅಪವರ್ತನವಾಗಿದೆ ಅಂತ ಹೇಳಿ ನಾವು ಬರಿಬೋದು. ನೆಕ್ಸ್ಟ್, ಸುಲಭೀಕರಿಸಿ ಅಂತ ಕೊಟ್ಟಿದ್ದಾರೆ. √128 + √50 - √98. ಸೊ ಅದಕ್ಕೂ ಸಹ ಒಂದು ಆಪ್ಷನ್ ಕೊಟ್ಟಿದ್ದಾರೆ. ಫಸ್ಟ್ ನಾವು ಈ ಕ್ವಶನ್ ನೋಡೋಣ, ಬರ್ಕೊಳ್ಳೋಣ. √128ಅನ್ನು ನಾವು 64 ಎರಡ್ಲಿ ಅಂತ ಬರ್ಕೊಬೋದು. 50ಅನ್ನು 25 2s, 90ಅನ್ನು 49 2s ಅಂತ ಬರ್ಕೋಬೋದು. ಸೊ 64ಕ್ಕೆ ವರ್ಗಮೂಲ ಇದೆ 8, 25ಕ್ಕೂ 5, 49ಕ್ಕೆ 7. ಸೊ ಹೊರಗಡೆ ತೆಗೆದ್ರೆ ಉಳಿಯುವಂಥದ್ದು 8√2 + 5√2 - 7√2. ಸೊ ಇಲ್ಲೆಲ್ಲ ಸಮನಾಗಿರೋದ್ರಿಂದ ಕೂಡಿಸಿ ಕಳೆಯಿದ್ರೆ ನಮಗೆ ಬರುವಂಥದ್ದು 6√2 ಆಗ್ತದೆ. ಸೊ ಅದೇ ಪ್ರಶ್ನೆಗೆ ನಮಗೆ ಆಪ್ಷನನ್ನು ಕೊಟ್ಟಿದ್ದಾರೆ ಮಕ್ಕಳ. ಸೊ ಏನದು ಆಪ್ಷನ್ ಅಂತ ಹೇಳಿದ್ರೆ ಛೇದವನ್ನು ಅಕರ್ಣೀಕರಣಗೊಳಿಸಲಿಕ್ಕೆ ನಮಗೆ ಕೊಟ್ಟಿದ್ದಾರೆ ಮಕ್ಕಳ. ಸೊ 1/√5 + √2. ಸೊ ಛೇದ ಅಕರ್ಣೀಕರಣಗೊಳಿಸೋದು ಅಂದರೆ ಛೇದದಲ್ಲಿ ಪ್ಲಸ್ ಇದ್ದರೆ ಅದನ್ನು ಅಂಶಕ್ಕೆ ಮತ್ತು ಛೇದಕ್ಕೆ ಗುಣಿಸ್ಬೇಕಾದ್ರೆ ಚಿಹ್ನೆ ಚೇಂಜ್ ಆಗುತ್ತೆ. √5 - √2 √5 - √2 ಆಗುತ್ತೆ. ಸೊ ಮಲ್ಟಿಪ್ಲೈ ಮಾಡಿದ್ರೆ ವಿಲ್ ಗೆಟ್ √5 - √2 ಡಿವೈಡೆಡ್ ಬೈ √5² ಯಾಕೆಂದರೆ a + b × a - b ಫಾರ್ಮಲ್ಲಿದೆ. ಹಾಗಾಗಿ ನಾವು ಬರ್ಕೊಂಡ್ರೆ ಇಲ್ಲಿ ಸ್ಕ್ವೇರ್ ಕ್ಯಾನ್ಸಲ್ ಆಗ್ತದೆ, ರೂಟ್ ಕ್ಯಾನ್ಸಲ್ ಆಗ್ತದೆ ಡಿನಾಮಿನೇಟ್ರಿಗೆ. ಸೊ √5 - √2 ಡಿವೈಡೆಡ್ ಬೈ 3 ಆಗ್ತದೆ. ಸೊ ಇದಿಷ್ಟು ಆನ್ಸರೇ ಫೈನಲ್ ಆನ್ಸರ್ ಆಗಿರ್ತದೆ.
ನೆಕ್ಸ್ಟ್ 21ನೆಯ ಪ್ರಶ್ನೆ, ಈ ಕೆಳಗಿನ ಬಿಂದುಗಳು ನಕ್ಷೆಯ ಮೇಲೆ ಯಾವ ಚತುರ್ಥಕ ಅಥವಾ ಅಕ್ಷದ ಮೇಲೆ ಇರುತ್ತವೆ ಎಂಬುದನ್ನು ಬರೆಯಿರಿ. ಸೊ ಕ್ವಶನ್ಸ್ ಕೊಟ್ಟಿದ್ದಾರೆ. -3, 5, 2, -2, 0, 2, 5, -5, 0. ಸೊ ನಿಮಗೆ ಇದು ಬರೆಯೋದು ಬಹಳ ಈಸಿ ಮಕ್ಕಳ. ಸೊ ಒಂದು ನಕ್ಷೆಯನ್ನು ಬರ್ತ್ಕೊಬೇಡಿ. ಇಲ್ಲಿ ನಮಗೆ ಮೊದಲನೇ ಚತುರ್ಥಕ ಎಲ್ಲ ಪ್ಲಸ್, ಇಲ್ಲಿ ಮೈನಸ್, ಇಲ್ಲಿ ನಮಗೆ ಎಸ್, ಮೈನಸ್ ಪ್ಲಸ್ ಮೈನಸ್ ಮೈನಸ್, ಇಲ್ಲಿ ಪ್ಲಸ್ ಮೈನಸ್ ಆಗಿರ್ತದೆ. ಹಾಗಾಗಿ ನಮಗೆ ಇಲ್ಲಿ ನೋಡ್ಕೊಬಿಡಿ ಮಕ್ಕಳ. ಸೊ ಮೊದಲನೇದು ಯಾವಾಗಲೂ ಎಕ್ಸ್ ಆಗಿರ್ತದೆ, ಓಕೆನಾ. ಸೊ ಹಾಗಾಗಿ -3, 5 ಅಂತ ಹೇಳಿದ್ರೆ ಆಬ್ವಿಯಸ್ಲಿ ಅದು ಎರಡನೇ ಚತುರ್ಥಾಂಕಕ್ಕೆ ಬರ್ತದೆ. ನೆಕ್ಸ್ಟ್ 2, -2 ಅದು ನಾಲ್ಕನೇ ಚತುರ್ಥಾಂಕ. 0, 3 ಅನ್ನೋದು ಮಕ್ಕಳ ಅದು ವೈ ಅಕ್ಷದ ಮೇಲೆ ಬರ್ತದೆ. 5, 0 ಅನ್ನೋದು ಎಕ್ಸ್ ಅಕ್ಷದ ಮೇಲೆ. ಸೊ ನಿಮಗೆ ಈ ಗ್ರಾಫನ್ನು ಬರ್ತ್ಕೊಬಿಟ್ರೆ ಈಸಿಯಾಗಿ ನೀವು ಬರಿತಾ ಹೋಗ್ಬೋದು. ನೆಕ್ಸ್ಟ್ 22ನೇ ಪ್ರಶ್ನೆ, ಈ ಕೆಳಗಿನ ತ್ರಿಭುಜಗಳು ಯಾವ ಸರ್ವಸಮತೆಯ ನಿಬಂಧನೆಯ ಅನ್ವಯ ಸಮವಾಗಿವೆ ಅಂತ ಹೇಳಿ ತಿಳಿಸ್ಲಿಕ್ಕೆ ಕೇಳಿದ್ದಾರೆ. ಸೊ ಇಲ್ಲಿ ನೋಡಿ, ನಮಗೆ ಅಲ್ಲಿ ಚಿತ್ರಗಳೆರಡನ್ನ ನೀಟಾಗಿ ಅಬ್ಸರ್ವ್ ಮಾಡ್ಕೊಳ್ಳಿ ಮಕ್ಕಳ. ಸೊ ಅಲ್ಲಿ ಕೋನಗಳನ್ನ ಕೊಟ್ಟಿದ್ದಾರೆ. ಸೊ ಕೋನ, ಬಾಹು, ಕೋನ, ಕೋಬಾಕೋ ಸರ್ವಸಮತೆಯ ನಿಯಮ ಒಂದನ್ನು ನೋಡ್ಬೋದು. ನೆಕ್ಸ್ಟು ಬಾಹು ಸರ್ವಸಮತೆಯ ನಿಯಮ. ಸೊ ಇವುಗಳ ನಿಬಂಧನೆ ಮೇಲೆ ಇವು ಸರ್ವಸಮ ತ್ರಿಭುಜಗಳು ಅಂತ ಹೇಳಿ ನಾವು ತಿಳಿಸ್ಬೋದಾಗುತ್ತೆ. ನೆಕ್ಸ್ಟ್, ಈ ಕೆಳಗಿನ ಬಿಂದುಗಳನ್ನು ನಕ್ಷೆಯ ಮೇಲೆ ಪ್ರತಿನಿಧಿಸಿ. ಸೊ ಬಹಳ ಈಸಿ ಮಕ್ಕಳ. ಸೊ ಇಲ್ಲಿ ನೋಡಿ, ನಿಮಗೆ ನಕ್ಷೆ ಕಾಣಿಸ್ತಾ ಇದೆ, ಈಸಿಯಾಗಿ ಬರಿಬೋದು. ನಿಮಗೆ ಇದು ಗೊತ್ತಿರಬೇಕು, ಇದು ಮೊದಲನೇ ಚತುರ್ಥಾಂಕ, ಇದು ಎರಡನೇ ಚತುರ್ಥಾಂಕ, ಇದು ಮೂರನೇ ಚತುರ್ಥಾಂಕ, ಇದು ನಾಲ್ಕನೇ ಚತುರ್ಥಾಂಕ. ಸೊ ಅದರಲ್ಲಿ ನಿಮಗೆ ಗೊತ್ತಿರುತ್ತೆ, ಮೊದಲನೇದರಲ್ಲಿ ಪ್ಲಸ್, ಮೂರನೇದರಲ್ಲಿ ಮೈನಸ್, ಎರಡನೇದರಲ್ಲಿ ಮೈನಸ್, ಮೂರನೇದರಲ್ಲಿ ಪ್ಲಸ್ ಮೈನಸ್, ನಾಲ್ಕನೇದರಲ್ಲಿ. ಸೊ ಹಾಗಾಗಿ ವ್ಯಾಲ್ಯೂಸ್ ಎಲ್ಲವನ್ನ ಈ ರೀತಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಸೊ ಬಹಳ ಈಸಿಯಾಗಿ ಮಕ್ಕಳು ನೀವು ಇಲ್ಲಿ 2 ಅಂಕಗಳನ್ನು ಗಳಿಸ್ಕೊಳ್ತೀರಾ. ನೆಕ್ಸ್ಟ್, ಓರೆ ಎತ್ತರ 21 ಸೆಂಟಿಮೀಟರ್ ಮತ್ತು ಪಾದದ ತ್ರಿಜ್ಯ 24 ಮೀಟರ್ ಇರುವ ನೇರ ವೃತ್ತಪಾದ ಶಂಕುವಿನ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಕಂಡು ಹಿಡಿಯಿರಿ ಅಂತ ಕೇಳಿದ್ದಾರೆ. ಅದಕ್ಕೊಂದು ಆಪ್ಷನ್ ಕೊಟ್ಟಿದ್ದಾರೆ. ಫಸ್ಟು ನಮಗೆ ಶಂಕುವಿನ ಪೂರ್ಣ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಬೇಕು ಮಕ್ಕಳು. ಅದರ ಸೂತ್ರ ಗೊತ್ತಿದೆ, A = πr × r + l. ಸೊ ಬೆಲೆಗಳೆಲ್ಲ ಸಬ್ಸ್ಟಿಟ್ಯೂಟ್ ಮಾಡಿ 22/7 × 24 × 24 + 1. ಸೊ ನಮಗೆ ಮಲ್ಟಿಪ್ಲೈ ಮಾಡಿದ್ರೆ 3394.28 ಮೀಟರ್ ಸ್ಕ್ವೇರ್ ಬರುತ್ತೆ. ಸೊ ಅದೇ ಕ್ವಶನ್ಗೆ ನಮಗೊಂದು ಆಪ್ಷನ್ ಕೊಟ್ಟಿದ್ದಾರೆ, ಏನು, ವ್ಯಾಸ 14 ಸೆಂಟಿಮೀಟರ್ ಇರುವ ಗೋಳದ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ. ಸೊ ಗೋಳದ ಮೇಲ್ಮೈ ವಿಸ್ತೀರ್ಣ ಕಂಡುಹಿಡಲಿಕ್ಕೆ ಸೂತ್ರ A = 4πr². ಸೊ ಆಲ್ರೆಡಿ ನಮ್ಗೆ ಅವ್ರು ವ್ಯಾಸ ಕೊಟ್ಟಿದ್ದಾರೆ, ಅರ್ಥ ಆಗ್ತಾ ಇದೆಯಾ. ವ್ಯಾಸ 14 ಸೆಂಟಿಮೀಟರ್. ಸೊ ನಮ್ಗೆ ಆರ್ ಬೇಕು ಅಂದರೆ ಏನು ಮಾಡಬೇಕು, D/2 ಮಾಡ್ತೀವಿ. ಸೊ ವಿಲ್ ಗೆಟ್ 7 ಸೆಂಟಿಮೀಟರ್, ರೈಟ್. ಸೊ ಹಾಗಾಗಿ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ 616 ಸೆಂಟಿಮೀಟರ್ ಕ್ಯೂಬ್ ಬರುತ್ತೆ. ನೆಕ್ಸ್ಟ್, ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಇದು 3 ಅಂಕದ ಪ್ರಶ್ನೆಗಳು. √2 ಸಂಖ್ಯಾ ರೇಖೆಯ ಮೇಲೆ ಪ್ರತಿನಿಧಿಸಿ. ನಿಮಗೆ ಇಲ್ಲಿ √2 ಕೇಳಿದ್ದಾರೆ ಮಕ್ಕಳ. ಎಕ್ಸಾಮಲ್ಲಿ √3 ಸಹ ಕೇಳ್ಬೋದು ಅಥವಾ √5 ಕೇಳ್ಬೋದು. ಹಾಗಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ, ಫಿಕ್ಸ್ ಕ್ವಶನ್ ಆಗಿರುತ್ತೆ. ಸೊ ಇಲ್ಲಿ √2 ನಿಮ್ಗೆ ಆಲ್ರೆಡಿ ಪ್ರಾಕ್ಟೀಸ್ ಮಾಡಿದ್ದೀರಾ ಯಾವ ರೀತಿ ಮಾರ್ಕ್ ಮಾಡೋದು ಅಂತ. ಸೊ ನೀಟಾಗಿ ಬರೆದು ಮಾರ್ಕ್ ಮಾಡಿ ಮಕ್ಕಳ, ಪೂರ್ತಿ ಅಂಕಗಳು ನಿಮ್ಗಲ್ಲಿ ಸಿಗ್ತವೆ. ನೆಕ್ಸ್ಟ್ 26ನೇ ಪ್ರಶ್ನೆ, ನಿತ್ಯ ಸಮೀಕರಣ ಉಪಯೋಗಿಸಿಕೊಂಡು ಅಪವರ್ತಿಸಿ ಅಂತ ಇದೆ. 8x³ + 27 y³ + 36x² y + 54xy². ಸೊ ಇದನ್ನು ಉಪಯೋಗಿಸ್ಕೊಂಡು ನಾವು ಮಾಡಬೇಕು. ಫಸ್ಟ್ ಕ್ವಶನನ್ನು ಬರ್ಕೊಳ್ಳೋಣ ಮಕ್ಕಳ, ಬರ್ಕೊಳ್ಳಿ. ಸೊ ಬರ್ಕೊಂಡ್ಮೇಲೆ 8x³ 2x³ ಅಂತ ಬರ್ಕೊಬೋದು. ಅದೇ ರೀತಿ 27 3y³ ಬರ್ಕೋಬೋದು. 54 ನಾವಿಲ್ಲಿ ಬರ್ಕೋಬೇಕಾದ್ರೆ 3/12x² y + 18xy² ಅಂತ ಬರ್ಕೊಂಡ್ರೆ ಇಟ್ ಈಸ್ ಇನ್ ದ ಫಾರ್ಮ್ ಆಫ್ a + b ಹೋಲ್ ಕ್ಯೂಬಿಗೆ ಬಂದುಬಿಡ್ತದೆ. ಹಾಗಾಗಿ ನಮಗೆ ಈಸಿಯಾಗಿ ನಾವು ವ್ಯಾಲ್ಯೂಸನ್ನು ಹಾಕ್ಬೋದು. a + b ಹೋಲ್ ಕ್ಯೂಬ್ = x³ + y³ + 3ab × a + b ಫಾರ್ಮಲ್ಲಿ ಬರೆದ್ಬಿಟ್ರೆ ಈಸಿಯಾಗಿ ನಾವು ಇದನ್ನು ಅಪವರ್ತಿಸ್ಬೋದು. ಅರ್ಥ ಆಗ್ತಿದೆಯಲ್ವಾ. ಅದೇ ಪ್ರಶ್ನೆಗೆ ಆಪ್ಷನ್ ಕೇಳಿದರೆ 3x + y + z = 0 ಆದಾಗ x³ + y³ + z³ = 3xy ಎಂದು ಸಾಧಿಸಿ. ಸೊ ಬರ್ಕೊಳ್ಳೋಣ. ದತ್ತ ಕೊಟ್ಟಿದ್ದಾರೆ x + y + z = 0. ಸೊ ಈಗ ನಾವೇನು ಮಾಡೋಣ ಅಂತ ಹೇಳಿದ್ರೆ
ಎಕ್ಸ್ ಪ್ಲಸ್ ಝೆಡ್ ಇಸ್ ಈಕ್ವಲ್ ಟು ಮೈನಸ್ ಝೆಡ್ ಅಂತ ಮಾಡ್ಕೊಳ್ಳೋದು. ಝೆಡ್ಡನ್ನು ಆ ಕಡೆ ತೊಗೊಂಡ್ರೆ ಮೈನಸ್ ಝೆಡ್ ಆಗುತ್ತೆ. ಸೊ ಎರಡೂ ಕಡೆ ನಾವು ಕ್ಯೂಬನ್ನು ಘನ ಮಾಡಿದಾಗ ಎಕ್ಸ್ ಪ್ಲಸ್ ವೈ ಹೋಲ್ ಕ್ಯೂಬ್ ಇಸ್ ಈಕ್ವಲ್ ಟು ಮೈನಸ್ ಝೆಡ್ ಹೋಲ್ ಕ್ಯೂಬ್ ಆಗುತ್ತೆ. ಸೊ ಇಲ್ಲಿಗೆ ನಾವು ಎ ಪ್ಲಸ್ ಬಿ ಹೋಲ್ ಕ್ಯೂಬ್ ಫಾರ್ಮುಲಾ ಹಾಕ್ಕೊಳ್ಳೋಣ. ಎಕ್ಸ್ ಕ್ಯೂಬ್ ಪ್ಲಸ್ ವೈ ಕ್ಯೂಬ್ ಪ್ಲಸ್ 3xy ಇಂಟು ಎಕ್ಸ್ ಪ್ಲಸ್ ವೈ ಆಗ್ತದೆ ಇಸ್ ಈಕ್ವಲ್ ಟು ಝೆಡ್ ಕ್ಯೂಬ್. ಸೊ ಈ ಝೆಡ್ ಕ್ಯೂಬನ್ನು ಈ ಕಡೆ ತೆಗೆದುಕೊಂಡ್ರೆ ಪ್ಲಸ್ ಆಯಿತು, ರೈಟ್. ಸೊ ಇಲ್ಲಿ ಎಕ್ಸ್ ಪ್ಲಸ್ ವೈ ಅಂದರೆ ಮೈನಸ್ ಝೆಡ್ ಅಂತ ಬರ್ಕೊಳ್ಳೋಣ. ಬರ್ಕೊಂಡ್ರೆ ಎಕ್ಸ್ ಕ್ಯೂಬ್ ಪ್ಲಸ್ ವೈ ಕ್ಯೂಬ್ ಮೈನಸ್ 3xy ಪ್ಲಸ್ ಝೆಡ್ ಕ್ಯೂಬ್ ಆಗುತ್ತೆ. ಸೊ ಮೈನಸ್ 3xyನ ಆ ಕಡೆ ತೆಗೆದ್ರೆ ವಿಲ್ ಗೆಟ್ ಪ್ಲಸ್ 3xy. ಸೊ ಇಟ್ ಈಸ್ ಪ್ರೂವ್ಡ್. ನೆಕ್ಸ್ಟ್ 27ನೇದು 3x ಪ್ಲಸ್ ವೈ ಪ್ಲಸ್ ಈಸ್ ಈಕ್ವಲ್ ಟು 12. ಈ ರೇಖಾತ್ಮಕ ಸಮೀಕರಣಕ್ಕೆ ಯಾವುದಾದರೂ 3 ಪರಿಹಾರಗಳನ್ನು ಬರೆಯಿರಿ ಅಂತ ಇದೆ ಮಕ್ಕಳು. ಸೊ ಫಸ್ಟ್ ಕ್ವಶನ್ ಬರ್ಕೊಳ್ಳೋಣ. 3x ಪ್ಲಸ್ ವೈ ಈಸ್ ಈಕ್ವಲ್ ಟು 12. ಸೊ ಅದನ್ನು ನಾವು y ಈಸ್ ಈಕ್ವಲ್ ಟು 12 ಮೈನಸ್ 3x ಹಾಕ್ಕೊಳ್ಳೋಣ. ಸೊ ಎಕ್ಸ್ 0 ಆದಾಗ y ಬೆಲೆ ಏನಾಗುತ್ತೆ? ಸೊ y ಈಸ್ ಈಕ್ವಲ್ ಟು 12 ಮೈನಸ್ 3 ಇಂಟು 0 ಈಸ್ ಈಕ್ವಲ್ ಟು 12 ಆಯಿತು. ಅಲ್ಲಿಗೆ ನಮಗೆ ಪರಿಹಾರ 0,12 ಬಂತು. ಎಕ್ಸ್ ಈಸ್ ಈಕ್ವಲ್ ಟು 1 ಆದಾಗ ಏನಾಗುತ್ತೆ? ಎಕ್ಸ್ ಪ್ಲೇಸಿಗೆ 1 ಹಾಕಿ ಮಕ್ಕಳ. y ಈಸ್ ಈಕ್ವಲ್ ಟು 12 ಮೈನಸ್ 3 ಇಂಟು 1, ಸೊ 9 ಬಂತು. ಪರಿಹಾರ ಏನಾಯಿತು? 1,9. ಅದೇ ರೀತಿ ಎಕ್ಸ್ ಈಕ್ವಲ್ ಟು 2 ಆದಾಗ y ಬೆಲೆ ಏನಾಗ್ತದೆ? 6 ಬಂತು. ಸೊ ಅವ್ರು ಕೇಳಿರೋದು 3 ಪರಿಹಾರ. ಇದೇ ರೀತಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಇದು ಇಂಪಾರ್ಟೆಂಟ್. ಯಾಕೆ ಅಂತ ಹೇಳಿದ್ರೆ ನೀವು ಗ್ರಾಫ್ ಹಾಕಬೇಕಾದ್ರೆ, ನಕ್ಷೆ ಬಿಡಿಸ್ಬೇಕಾದ್ರೆ ಫಸ್ಟು ನಿಮಗೆ ಈ ರೀತಿ ಪರಿಹಾರ ಕಂಡುಹಿಡ್ಕೊಳ್ಳೋದು ಇಂಪಾರ್ಟೆಂಟ್. ಯಾಕೆಂದರೆ ಇವನ್ ನಿಮ್ಮ 10th ಎಕ್ಸಾಮ್ಗೂ ಬಹಳ ಇಂಪಾರ್ಟೆಂಟ್. ಹಾಗಾಗಿ ನೋಡ್ಕೊಳ್ಳಿ. ನೆಕ್ಸ್ಟ್ ಚಿತ್ರದಲ್ಲಿ ಎ ಬಿ ಪ್ಯಾರಲಲ್ ಟು ಸಿ ಡಿ, ಕೋನ ಪಿ ಇಸ್ ಈಕ್ವಲ್ ಟು 50 ಡಿಗ್ರಿ ಮತ್ತು ಕೋನ ಆರ್ ಇಸ್ ಈಕ್ವಲ್ ಟು 127 ಡಿಗ್ರಿ ಆದರೆ ಎಕ್ಸ್ ಮತ್ತು ವೈಗಳ ಅಳತೆ ಬೆಲೆಯನ್ನು ಕಂಡುಹಿಡಿಯಿರಿ. ಸೊ ಚಿತ್ರವನ್ನು ನೋಡ್ಕೊಳ್ಳಿ ಮಕ್ಕಳ. ನಮಗೆ ಇಲ್ಲಿ ಪರ್ಯಾಯ ಕೋನಗಳು ಗೊತ್ತಿರಬೇಕು, ಅವೆಲ್ಲವನ್ನು ಗೊತ್ತಿರಲಿ, ಈಸಿಯಾಗಿ ನಾವು ಬಿಡಿಸೋಣ. ಚಿತ್ರದಲ್ಲಿ ಎ ಬಿ ಪ್ಯಾರಲಲ್ ಟು ಸಿ ಡಿ. ಸೊ ಇಲ್ಲಿ ನೋಡಿ ಮಕ್ಕಳ, ಕೋನ ಎಕ್ಸ್ ಅನ್ನೋದೇನಾಗಿದೆ? ಕೋನ ಎಕ್ಸ್ ಇಸ್ ಈಕ್ವಲ್ ಟು ಕೋನ ಎ ಪಿ ಕ್ಯೂ ಆಗುತ್ತೆ. ಏಕೆಂದರೆ ಆಂತರಿಕ ಪರ್ಯಾಯ ಕೋನಗಳಾಗಿರುತ್ತೆ. ಹಾಗಾಗಿ ಇದು ಏನಾಗುತ್ತೆ ಮಕ್ಕಳ? 50 ಡಿಗ್ರಿ ಆಗುತ್ತೆ. ಎಕ್ಸ್ ಇಸ್ ಈಕ್ವಲ್ ಟು 50 ಡಿಗ್ರಿ. ಸೊ ಅದೇ ರೀತಿ ಕೋನ ಎ ಪಿ ಆರ್ ಇಸ್ ಈಕ್ವಲ್ ಟು ಕೋನ ಪಿ ಆರ್ ಡಿ, ಏಕೆಂದರೆ ಆಂತರಿಕ ಪರ್ಯಾಯ ಕೋನಗಳು. ದೇರ್ ಫೋರ್ 50 ಡಿಗ್ರಿ ಪ್ಲಸ್ ವೈ ಇಸ್ ಈಕ್ವಲ್ ಟು 127 ಡಿಗ್ರಿ ಆಗಿದ್ರೆ ವೈ ಏನಾಗ್ತದೆ? 77 ಡಿಗ್ರಿ ಆಗ್ತದೆ. ಅವ್ರು ಕೇಳಿರೋದೇ ಎಕ್ಸ್ ಮತ್ತು ವೈ. ಎಕ್ಸ್ 50 ಡಿಗ್ರಿ, ವೈ 77 ಡಿಗ್ರಿ. ನೆಕ್ಸ್ಟ್ ಕೆಳಗಿನ ಚಿತ್ರ ಎಲ್ ಎ ಲ್ಯಾಂಪಲ್ಲಿ ಎ ಎಲ್ ಇಸ್ ಈಕ್ವಲ್ಸ್ ಟು ಎಮ್ ಪಿ, ಎ ಎಮ್ ಇಸ್ ಈಕ್ವಲ್ ಟು ಎಲ್ ಪಿ ಆದರೆ ಕೋನ ಎ ಎಲ್ ಎಮ್ ಇಸ್ ಈಕ್ವಲ್ ಟು ಕೋನ ಎಲ್ ಎಮ್ ಪಿ ಎಂದು ಸಾಧಿಸಿ ಅಂತ ಹೇಳಿ ಕೇಳಿದ್ದಾರೆ ಮಕ್ಕಳ. ಸೊ ಚಿತ್ರ ಕೊಟ್ಟಿದ್ದಾರೆ, ಅದಕ್ಕೆ ಆಪ್ಷನ್ ಕೊಟ್ಟಿದ್ದಾರೆ. ಫಸ್ಟ್ ಇದನ್ನು ಬರ್ಕೊಳ್ಳೋಣ. ಸೊ ಇಲ್ಲಿ ಚಿತ್ರದಲ್ಲಿ ಕೋನ ಎ ಎಮ್ ಪಿ, ಚಿತ್ರದಲ್ಲಿ ಎಲ್ ಎ ಎಮ್ ಪಿಯಲ್ಲಿ ಎ ಎಲ್ ಇಸ್ ಈಕ್ವಲ್ಸ್ ಟು ಎಮ್ ಪಿ ಆ್ಯಂಡ್ ಎ ಎಮ್ ಇಸ್ ಈಕ್ವಲ್ಸ್ ಟು ಎಲ್ ಪಿ. ಸೊ ಸಾಧನೆಯ ಏನು ಮಾಡಬೇಕು ನಾವು? ಕೋನ ಎ ಎಲ್ ಎಮ್ ಇಸ್ ಈಕ್ವಲ್ ಟು ಕೋನ ಎಲ್ ಎಮ್ ಪಿ ಅಂತ ಮಾಡಬೇಕು. ಸೊ ಪ್ರೂವ್ ಮಾಡೋಣ. ಎರಡೂ ತ್ರಿಭುಜ ತೆಗೆದುಕೊಳ್ಳೋಣ. ಸೊ ದತ್ತದ ಪ್ರಕಾರ ಅವರೇ ನಮಗೆ ಕೊಟ್ಟಿದ್ದಾರೆ. ಎ ಎಲ್ ಇಸ್ ಈಕ್ವಲ್ ಟು ಎಮ್ ಪಿ, ಎ ಎಮ್ ಇಸ್ ಈಕ್ವಲ್ ಟು ಎಲ್ ಪಿ. ದೇರ್ ಫೋರ್ ಎಲ್ ಎಮ್ ಇಸ್ ಈಕ್ವಲ್ ಟು ಎಲ್ ಎಮ್ ಆಗ್ತದೆ. ಹಾಗಾಗಿ ಬಾಹು ಸರ್ವಸಮ್ಮತೆಯ ಹೊಂದಿದ್ರ ಮೇಲೆ ಅವು ಅನುರೂಪ ಕೋನಗಳು ಅಂತ ಬರೆದ್ರೆ ಆಗುತ್ತೆ. ಆ ಪ್ರಶ್ನೆಗೇ ಆಪ್ಷನ್ ಕೊಟ್ಟಿದ್ದಾರೆ. ತ್ರಿಭುಜ ಎ ಬಿ ಸಿಯಲ್ಲಿ ಬಿ ಸಿಯು ಲಂಬಾರ್ಧಕ ಎ ಡಿ ಆಗಿದೆ. ಎ ಬಿ ಇಸ್ ಈಕ್ವಲ್ ಟು ಎ ಸಿ ಆಗುವಂತೆ ಕೋನ ತ್ರಿಭುಜ ಎ ಬಿ ಸಿಯ ಒಂದು ಸಮದ್ವಿಬಾಹು ತ್ರಿಭುಜ ಎಂದು ತೋರಿಸಿ ಅಂತ ಹೇಳಿ ಕೇಳಿದ್ದಾರೆ ನೋಡಿ ಮಕ್ಕಳ. ಅದಕ್ಕೆ ಈ ರೀತಿ ನೀವು ದತ್ತ ಸಾಧನೆ ಇದಿಷ್ಟನ್ನು ನೀವು ಬರೆದು ತೋರಿಸ್ಬೇಕು. ಅಲ್ಲಿಗೆ ಪೂರ್ತಿ ಅಂಕಗಳು ಸಿಗ್ತದೆ. ನೆಕ್ಸ್ಟ್ ನಿಮಗೆ ವೃತ್ತದಲ್ಲಿ ಸಮಾನಾದ ಜಾಗಗಳು ಕೇಂದ್ರದಲ್ಲಿ ಸಮಾನಾದ ಕೋನಗಳನ್ನು ಉಂಟು ಮಾಡುತ್ತವೆ ಎಂದು ಸಾಧಿಸಿ ಅಂತ ಕೇಳಿದ್ದಾರೆ. ಸೊ ಇದು ಸಹ ಡೈರೆಕ್ಟ್ ಕ್ವಶನ್ನೇ ಕೇಳಿದ್ದಾರೆ. ಸೊ ಹಾಗಾಗಿ ನೀವು ಪ್ರೂವ್ ಮಾಡ್ಕೊಳ್ತೀರಾ. ಸೊ ಇದರ ಕೀ ಆನ್ಸರ್ಸನ್ನು ನಾವು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಮಕ್ಕಳ. ಸೊ ಅದೇ ಪ್ರಶ್ನೆಗೆ ನಮಗೆ ಆಪ್ಷನ್ ಕೊಟ್ಟಿದ್ದಾರೆ. ಚಿತ್ರದಲ್ಲಿ ಓ ಕೇಂದ್ರವುಳ್ಳ ವೃತ್ತ ಎ ಬಿಯ ವೃತ್ತದ ವ್ಯಾಸವಾಗಿದೆ. ಸಿ ಡಿಯು ವೃತ್ತದ ತ್ರಿಜ್ಯಕ್ಕೆ ಸಮಾನಾದ ಜಾವಾಗಿದೆ. ಎ ಸಿ ಮತ್ತು ಬಿ ಡಿಗಳನ್ನು ವೃದ್ಧಿಸಿದಾಗ ಅವುಗಳು ಈ ಬಿಂದುಗಳಲ್ಲಿ ಛೇದಿಸ್ತವೆ. ಕೋನ ಈ 60 ಡಿಗ್ರಿ ಎಂದು ಸಾಧಿಸಿ ಅಂತ ಹೇಳಿ ಕೊಟ್ಟಿದ್ದಾರೆ ಮಕ್ಕಳ. ನೋಡಿ ಅದಿಷ್ಟಕ್ಕೂ ಸಹ ಆನ್ಸರ್ಸ್ ಇಲ್ಲಿದೆ, ನೋಡಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್ ನಿಮಗಿಲ್ಲಿ ಸ್ತಂಭಲೇಖವನ್ನು ಹಾಕಲಿಕ್ಕೆ ಕೊಟ್ಟಿದ್ದಾರೆ. ಸೊ ಇಲ್ಲಿ ರಾಜ್ಯ ವಿಧಾನಸಭಾ ಚುನಾವಣಾ ಕ್ಷೇತ್ರದ ಮತದಾನದ ಫಲಿತಾಂಶವನ್ನು ವಿವಿಧ ರಾಜಕೀಯ ಪಕ್ಷಗಳು ಗೆದ್ದ ಸ್ಥಾನಗಳ ಸಂಖ್ಯೆಯನ್ನು ಕೊಟ್ಟಿದ್ದಾರೆ. ಸೊ ಇಲ್ಲಿ ರಾಜಕೀಯ ಪಕ್ಷವನ್ನು
ರಾಜಕೀಯ ಪಕ್ಷವನ್ನು ABCDEF ಅಂತ ಕೊಟ್ಟಿದ್ದಾರೆ, ಗೆದ್ದ ಸ್ಥಾನಗಳನ್ನ ಕೊಟ್ಟಿದ್ದಾರೆ. ಈ ರೀತಿ ನೀವು ಅದನ್ನು ನಕ್ಷೆಯಲ್ಲಿ ಹಾಕಿದ್ರೆ ಪೂರ್ಣ ಅಂಕಗಳು ಸಿಗ್ತದೆ. ನೆಕ್ಸ್ಟ್ 33ನೇ ಪ್ರಶ್ನೆ. ತ್ರಿಭುಜಾಕಾರದಲ್ಲಿರುವ ನೆಲದ ಬದಿಗಳು 26 ಮೀಟರ್, 28 ಮೀಟರ್ ಮತ್ತು 30 ಮೀಟರ್ ಇವೆ. ಈ ನೆಲವನ್ನು ಸಮತಟ್ಟು ಮಾಡಲು ಪ್ರತಿ ಚದರ ಮೀಟರ್ಗೂ 7 ದರದಲ್ಲಿ ನೀಡಿದೆ. ಆಗ ಸದರಿ ನೆಲವನ್ನು ಸಮತಟ್ಟು ಮಾಡಲು ತೆಗೆಯುವ ವೆಚ್ಚವನ್ನು ಕಂಡುಹಿಡಿಯಿರಿ ಅಂತೇಳಿ ಕೊಟ್ಟಿದ್ದಾರೆ. ಅದಕ್ಕೆ ಇನ್ನೊಂದು ಆಪ್ಷನ್ ಕೊಟ್ಟು ತ್ರಿಭುಜದ ಸುತ್ತಳತೆ ವಿಸ್ತೀರ್ಣವನ್ನು ಕಂಡುಹಿಡಲಿಕ್ಕೂ ಸಹ ಕೊಟ್ಟಿದ್ದಾರೆ. ಎರಡೂ ಸಹ ಈಸಿ ಕ್ವಶನ್ಸ್ ಇದೆ, ಮಕ್ಕಳ ನೋಡ್ಕೊಳ್ಳಿ. ಸೊ ಮೊದಲನೇದು ನಾವಿಲ್ಲಿ ಬರ್ಕೊಳ್ಳೋಣ. ಈ ಎರಡು ಆಪ್ಷನ್, ಮೊದಲನೇ ಕ್ವಶನ್ A26, B28, C20. ಸೊ ನಾವು ಫಸ್ಟ್ ಸುತ್ತಳತೆ ಕಂಡುಹಿಡ್ಕೊಂಡು ಡಿವೈಡೆಡ್ ಬೈ 2 ಮಾಡಿದ್ರೆ S ಬರುತ್ತೆ 42 ಮೀಟರ್. ಸೊ ವಿಸ್ತೀರ್ಣ ಕಂಡುಹಿಡಿಯುವ ಸೂತ್ರ √S ಇಂಟು S ಮೈನಸ್ A ಇಂಟು S ಮೈನಸ್ B ಇಂಟು S ಮೈನಸ್ C. ಸೊ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ 336 ಸ್ಕ್ವೇರ್ ಮೀಟರ್ ಬರುತ್ತೆ. ಅದೇ ರೀತಿ ಆ ಪ್ರಶ್ನೆಗೆ ಆಪ್ಷನ್ ಕೊಟ್ಟು ಅನುಪಾತಗಳನ್ನ ಕೊಟ್ಟಿದ್ದಾರೆ. ಅಲ್ಲಿಗೆ ನಾವು 5x, 3x, 7x ಅಂತ ತೆಗೆದುಕೊಳ್ಳೋಣ. ಸೊ ಅಲ್ಲಿಗೆ ನಮಗೆ ಸುತ್ತಳತೆ 300 ಕೊಟ್ಟಿದ್ದಾರೆ. ದೇರ್ಫೋರ್ x = 300/15 ಆಗುತ್ತೆ. ಸೊ ಅಲ್ಲಿಗೆ x ಬೆಲೆ 20. ಸೊ x ಬೆಲೆ 20 ಆಯಿತು ಅಂತ ಹೇಳಿದ್ರೆ ಮೊದಲನೇ ಬಾಹು 60, ಎರಡನೇ ಬಾಹು 100, ಮೂರನೇ ಬಾಹು 140. ಸೊ ನೆಕ್ಸ್ಟ್ S ಅನ್ನು ಕಂಡುಹಿಡ್ಕೊಳ್ಳೋಣ. ಆಮೇಲೆ ತ್ರಿಭುಜದ ವಿಸ್ತೀರ್ಣವನ್ನು ಈ ರೀತಿ ಕಂಡುಹಿಡಬೇಕಾಗ್ತದೆ. ಸೊ ನೆಕ್ಸ್ಟು 4 ಅಂಕದ ಪ್ರಶ್ನೆಗಳಿದ್ದಾವೆ. ಯುಕ್ಲಿಡ್ನ ರೇಖಾಗಣಿತದ ಯಾವುದಾದ್ರೂ 4 ಸ್ವಯಂ ಸಿದ್ಧಾಂತಗಳನ್ನು, ಯಾವುದಾದ್ರೂ 4 ಬರೀರಿ ಮಕ್ಕಳ, ಕಂಪ್ಲೀಟ್ ಅಂಕಗಳು ನಿಮಗೆ ಸಿಗ್ತದೆ. ನೆಕ್ಸ್ಟ್ 35ನೇ ಪ್ರಶ್ನೆ. ನಿಮಗೆ ಇಲ್ಲಿ ವಿದ್ಯಾರ್ಥಿಗಳು ಪಡೆದ ಅಂಕಗಳನ್ನು ಆಧಾರವನ್ನು ಅವುಗಳನ್ನು ಕೊಟ್ಟಿದ್ದಾರೆ. ನೀವು ಅದನ್ನ 2 ವಿಭಾಗಗಳನ್ನಾಗಿ ಹಂಚಿರುವುದನ್ನು ಈ ಕೆಳಗಿನ ಕೋಷ್ಟಕದಲ್ಲಿ ಕೊಟ್ಟಿದ್ದಾರೆ. ಅವಕ್ಕೆ ಬಹುಭುಜಾಕೃತಿಯನ್ನು ನೀವು ರಚಿಸಬೇಕಾಗ್ತದೆ ಮಕ್ಕಳ. ಅಂಕಗಳು ಮತ್ತು ಆವೃತ್ತಿ ಇದೆ, 2 ವಿಭಾಗದ್ದು ಕೊಟ್ಟಿದ್ದಾರೆ. ಈ ರೀತಿ ಬರೆದು ಇದು ಮಾಡಿ. ನೆಕ್ಸ್ಟು ನಿಮಗೆ ಒಂದು ಪ್ರಮೇಯವನ್ನು ಕೇಳಿದ್ದಾರೆ, ಪ್ರೂವ್ ಮಾಡ್ಕೊಳ್ಳಿ. ಸೊ ನೆಕ್ಸ್ಟು ಲಾಸ್ಟ್ ಕ್ವಶನ್ಸು. ಸೊ ಈ ಕ್ವಶನ್ಸ್ಗಳನ್ನ ನಾನು ಮತ್ತಿನ್ನೊಂದು ಸರಿ ನಿಮ್ಮ ಜೊತೆ ಎಕ್ಸಾಮ್ ಅಷ್ಟೊತ್ತಿಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ವಿಡಿಯೋ ತುಂಬ ಲೆಂತ್ ಆಗ್ತಾಯಿದೆ ಅಂತ ಹೇಳಿ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು.